ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಶ್ರೀ ಮಹಾಗಣೇಶ ಪಂಚರತ್ನವನ್ನು ಹೇಳುತ್ತಾ ಇದ್ದೀನಿ, ಅರ್ಥದ ಸಮೇತ. ನೀವು ಇದನ್ನು ತುಂಬ ಜನಗಳ ಬಾಯಲ್ಲಿ ತುಂಬ ಒಳ್ಳೊಳ್ಳೆ ಟ್ಯೂನ್ನಲ್ಲಿ ಕೇಳಿರ್ತೀರ. ಆದರೆ ನಾನೀಗ ಹೇಳೋದು, ನಾವು ಹೈಸ್ಕೂಲ್ನಲ್ಲಿದ್ದಾಗ ಸಂಸ್ಕೃತದ ತರಗತಿಗಳಲ್ಲಿ ಈ ಶ್ಲೋಕವನ್ನು ದಿನಾ ಹೇಳಬೇಕಿತ್ತು. ಅವಾಗ ಯಾವ ರಾಗದಲ್ಲಿ ಹೇಳ್ಕೊಟ್ಟಿದ್ರೋ ಅದೇ ರಾಗದಲ್ಲಿ ಹೇಳ್ತೀನಿ. ನಿಮಗೆಲ್ಲ ಇಷ್ಟ ಆಗಬಹುದು ಅಂತ ಅಂದ್ಕೊಳ್ತೀನಿ. ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎರಡೂ ಥರದ ಕಾಮೆಂಟ್ಸ್ನೂ ನಾನು ಸ್ವಾಗತಿಸ್ತೀನಿ. ಬನ್ನಿ ಈಗ ಮಹಾಗಣೇಶ ಪಂಚರತ್ನ ಅರ್ಥದ ಸಮೇತ ತಿಳಿಯೋಣ. ಮೊದಲು ಶ್ಲೋಕವನ್ನು ಹೇಳ್ತೀನಿ, ಆಮೇಲಿಂದ ಅರ್ಥನೂ ಸಹ ಹೇಳ್ತೀನಿ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿಸಾಧಕಂ ಕಲಾಧರಾವತಂಸಕಂ ವಿಲಾಸಿಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಮುದಾಕರಾತ್ತಮೋದಕಂ ಸದಾ ವಿಮುಕ್ತಿಸಾಧಕಂ ಕಲಾಧರಾವತಂಸಕಂ ವಿಲಾಸಿಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶಿತೇ ಭದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ನ ತೇತರಾತಿಭೀಕರಂ ನವೋದಿತಾರ್ಕಭಾಸ್ವರಂ ನ ಮತ್ಸುರಾರಿನಿರ್ಜರಂ ನತಾಧಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ. ನ ತೇತರಾತಿಭೀಕರಂ ನವೋದಿತಾರ್ಕಭಾಸ್ವರಂ ನ ಮತ್ಸುರಾರಿನಿರ್ಜರಂ ನತಾಧಿಕಾಪದುದ್ಧರಂ ಸುರೇಶ್ವರಂ ನಿಧೀಶ್ವರಂ ಗಜೇಶ್ವರಂ ಗಣೇಶ್ವರಂ ಮಹೇಶ್ವರಂ ತಮಾಶ್ರಯೇ ಪರಾತ್ಪರಂ ನಿರಂತರಂ. ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದರಂ ವರಂ ವರೇ ಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ. ಸಮಸ್ತಲೋಕಶಂಕರಂ ನಿರಸ್ತದೈತ್ಯಕುಂಜರಂ ದರೇತರೋದರಂ ವರಂ ವರೇ ಭವಕ್ತ್ರಮಕ್ಷರಂ ಕೃಪಾಕರಂ ಕ್ಷಮಾಕರಂ ಮುದಾಕರಂ ಯಶಸ್ಕರಂ ಮನಸ್ಕರಂ ನಮಸ್ಕೃತಾಂ ನಮಸ್ಕರೋಮಿ ಭಾಸ್ವರಂ. ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿಪೂರ್ವನಂದನಂ ಸುರಾರಿಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ. ಅಕಿಂಚನಾರ್ತಿಮಾರ್ಜನಂ ಚಿರಂತನೋಕ್ತಿಭಾಜನಂ ಪುರಾರಿಪೂರ್ವನಂದನಂ ಸುರಾರಿಗರ್ವಚರ್ವಣಂ ಪ್ರಪಂಚನಾಶಭೀಷಣಂ ಧನಂಜಯಾದಿಭೂಷಣಂ ಕಪೋಲದಾನವಾರಣಂ ಭಜೆ ಪುರಾಣವಾರಣಂ. ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ ಅಚಿಂತ್ಯರೂಪಮಂತಹೀನ ಮಂತರಾಯ ಕೃಂತನಂ ಹೃದಂತರೇ ನಿರಂತರಂ ವಸಂತಮೇವ ಯೋಗಿನಾಂ ತಮೇಕದಂತಮೇಕಮೇವ ಚಿಂತಯಾಮಿ ಸಂತತಂ. ನಿತಾಂತಕಾಂತದಂತಕಾಂತಿಮಂತಕಾಂತಕಾತ್ಮಜಂ
अचिन्त्यरूपमन्तहीनमन्तराय कृन्तनं हृदन्तरे निरन्तरं वसन्तमेव योगिनां तमेकदन्तमेकमेव चिन्तयामि सन्ततम् महागणेशपञ्चरत्नमादरेण योऽन्वहम् प्रजल्पति प्रभातके हृदि स्मरन् गणेश्वरम् अरोगतामदोषतां सुसाहितीं सुपुत्रतां समाहितायुरष्टभूतिमध्युपैति सोचिरात् महागणेशपञ्चरत्नमादरेण योऽन्वहम् प्रजल्पति प्रभातके हृदि स्मरन् गणेश्वरम् अरोगतामदोषतां सुसाहितीं सुपुत्रतां समाहितायुरष्टಭೂತಿಮಭ್ಯುಪೈತಿ ಸೋಚಿರಾತ್. ಈಗ ಈ ಶ್ಲೋಕಗಳ ಅರ್ಥವನ್ನು ನೋಡೋಣ. ಮುದಾಕರಾರ್ಥ ಮೋದಕಂ ಅಂದರೆ ನಗು ನಗುತ್ತಾ ಕೈಯಲ್ಲಿ ಯಾವಾಗಲೂ ಕಡುಬನ್ನು ಮೋದಕವನ್ನು ಹಿಡಿದಿರ್ತಕ್ಕಂಥ, ಮೋಕ್ಷವನ್ನು ಕೊಡುವುದರಲ್ಲಿ ಆಸಕ್ತನಾದಂಥ, ಚಂದ್ರನನ್ನು ಆಭರಣದ ಹಾಗೆ ತಲೆಯಲ್ಲಿ ಧರಿಸಿರುವಂತಹ, ಲೀಲೆಯಿಂದಲೇ ಜನರನ್ನು ರಕ್ಷಿಸುವಂತಹ, ಅನಾಥರಿಗೆ ಒಂದೇ ದಿಕ್ಕಾದಂತಹ, ಗಜಾಸುರನನ್ನು ಸಂಹರಿಸಿದ ಮತ್ತು ನಮಸ್ಕರಿಸಿದವರ ತೊಂದರೆಗಳನ್ನು ಬೇಗನೆ ನಾಶ ಮಾಡುವಂತಹ ವಿನಾಯಕನನ್ನು ನಾನು ನಮಸ್ಕರಿಸುತ್ತೇನೆ. ನಮಸ್ಕರಿಸದೆಯೇ ಉದ್ಧತರಾದವರಿಗೆ ಬಹುಭಯಂಕರನಾದ, ಆಗತಾನೇ ಉದಯಿಸಿದ ಸೂರ್ಯನ ಹಾಗೆ ಹೊಳೆಯುತ್ತಿರುವ, ದೇವದಾನವರಿಂದ ವಂದ್ಯನಾದಂತಹ, ನಮಸ್ಕರಿಸಿದ ಭಕ್ತರ ಸಂಕಟಗಳೆಲ್ಲವನ್ನೂ ನಿವಾರಿಸುವ ಸುರೇಶ್ವರನೂ, ನವನಿಧಿಗಳಿಗೆ ಒಡೆಯನೂ, ಗಜೇಶ್ವರನೂ, ಗಣೇಶ್ವರನೂ, ಮಹೇಶ್ವರನೂ ಮತ್ತು ಅತ್ಯಂತ ಶ್ರೇಷ್ಠನೂ ಆದ ವಿನಾಯಕನನ್ನು ಯಾವಾಗಲೂ ನಮಸ್ಕರಿಸುತ್ತೇನೆ. ಎಲ್ಲ ಲೋಕಕ್ಕೂ ಅಂದರೆ ಸಮಸ್ತ ಲೋಕಕ್ಕೂ ಮಂಗಳಕರನೂ, ಕುಂಜರಾಸುರ ನಾಶಕನೂ, ಲಂಬೋದರನೂ, ಸರ್ವೋತ್ತಮನೂ, ಶ್ರೇಷ್ಠವಾದ ಆನೆಯ ಮುಖವುಳ್ಳವನು, ಅವಿನಾಶಿಯೂ, ಕೃಪಾಕರನೂ, ಸಂತೋಷದಾಯಕನೂ, ಕೀರ್ತಿಪ್ರದನೂ, ನಮಸ್ಕರಿಸಿದವರಿಗೆ ಪರಿಶುದ್ಧಾಂತಃಕರಣವನ್ನು ದಯಪಾಲಿಸುವವನೂ ಮತ್ತು ತೇಜೋಮಯನೂ ಆದ ವಿನಾಯಕನನ್ನು ನಮಿಸುತ್ತೇನೆ. ನಿರ್ಗತಿಕರಾದ ಭಕ್ತರ ನೋವನ್ನು ಕಳೆಯುವಂತಹ, ವೇದ ಪ್ರತಿಪಾದ್ಯನಾದ, ರಾಕ್ಷಸರ ಗರ್ವವನ್ನು ಅಳಿಸಿದ, ಪ್ರಪಂಚದ ಲಯ ಕಾರ್ಯದಲ್ಲಿ ಭಯಂಕರನಾದ, ಅಗ್ನಿ ಮೊದಲಾದ ದೇವತೆಗಳಿಗೆ ಅಲಂಕಾರಪ್ರಾಯನಾದ, ಗಂಡಸ್ಥಳದಲ್ಲಿ ಸುರಿಯುತ್ತಿರುವ ಮದೋದಕವನ್ನು ಸೊಂಡಿಲಿನಿಂದ ಒರೆಸಿಕೊಳ್ಳುತ್ತಿರುವ ಪುರಾತನ ವಾರಣ ಅಂದರೆ ಆನೆಯಾದಂತಹ ವಿನಾಯಕನನ್ನು ವಂದಿಸುತ್ತೇನೆ. ವಿಶೇಷವಾಗಿ ಹೊಳೆಯುತ್ತಿರುವ ದಂತಕಾಂತಿಯುಳ್ಳವನು, ಈಶ್ವರನ ಪುತ್ರನೂ, ಅಚಿಂತ್ಯರೂಪನೂ, ಅವಿನಾಶಿಯೂ, ವಿಘ್ನಧ್ವಂಸಿಯೂ ಮತ್ತು ಯೋಗಿಗಳ ಹೃದಯದಲ್ಲಿ ಯಾವಾಗಲೂ ವಾಸಿಸುವವನೂ ಆದ ಏಕದಂತನೊಬ್ಬನನ್ನೇ ಯಾವಾಗಲೂ ಚಿಂತಿಸುತ್ತೇನೆ. ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಈ ಗಣೇಶ್ವರನನ್ನು ಸ್ಮರಿಸುತ್ತಾ ಮಹಾಗಣೇಶ ಪಂಚರತ್ನವನ್ನು ಆದರದಿಂದ ಪಠಿಸುವಂಥವನಿಗೆ ಆರೋಗ್ಯ, ಸದ್ಗುಣ, ಪಾಂಡಿತ್ಯ, ಸತ್ಸಂತಾನ, ಬಯಸಿದ ಪೂರ್ಣಾಯುಷ್ಯ ಮತ್ತು ಅಷ್ಟೈಶ್ವರ್ಯಗಳು ಲಭಿಸುತ್ತವೆ. ಇಲ್ಲಿಗೆ ಮಹಾಗಣೇಶ ಪಂಚರತ್ನ ಸ್ತೋತ್ರ ಮುಕ್ತಾಯವಾಯಿತು. ನಮಸ್ಕಾರ. ನಿಮ್ಮ ಕಮೆಂಟ್ಸ್ಗಳಿಗೆ ಕಾಯ್ತಾ ಇರ್ತೀವಿ.